ವಿದುಷ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವತಿ ಭೋಗಬಲ ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ವಿರೋಧನಿತ್ಯ ಇತಿ ಜ್ಞಾನ ಪ್ರಕಾಶಾವೃತಿ ಧ್ವಂತ ಮೋಕ್ಷ ವಿಮೋಕ್ಷದಂ ಹರಿಮಯಂ ನಿತ್ಯಂ ಸರ್ವೋಪಾಸ್ಮಹೇ. ಈ ಆಕೃತಿ ಪದ ಬಂತು ನೋಡಿ. ಪ್ರತಿಯೊಂದು ರೂಪಕ್ಕಿಂತ ಇದಿಷ್ಟು ಕಾಮನ್ ಪದ, ಅದಿಷ್ಟು ಕೂಡ ಅತ್ಯುದೃಕ್ತ ದೋಷ ಸತ್ಸತ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗವಿರಸ ಸಾರಾತ್ಮ ದಿವ್ಯಾಕೃತಿ. ಪ್ರತಿ ರೂಪಕ್ಕೂ ಕಾಮನ್ ಚಿಂತನೆ ಇದಿಷ್ಟು ಕೂಡ. ಉಳಿದೆಲ್ಲ ಸೇರಿಸ್ಬೇಕು, ಅದೆಲ್ಲ ಬರಹ ಚಿಂತನೆ ಮಾಡಬೇಕು. ಅದು ಸ್ಪೆಷಲ್ ಕಲರ್ ಅದು ಮಾತ್ರ ಚೇಂಜ್ ಮಾಡಬೇಕು. ಉಳಿದೆಲ್ಲ ಅದೇ ಇಲ್ಲ, ದಿವ್ಯ ಎಲ್ಲ ಕಾಮನ್ನೇ ಅದಿಷ್ಟು. ಆಚಾರ್ಯ ಎಲ್ಲೋ ಬರ್ದೆ ಅಲ್ಲಿ ಹೇಳೋದಿಲ್ಲ, ಇವಾಗ ಮತ್ತೊಂದು ಕಡೆ ಹೇಳ್ತಾರೆ. ಅವ್ರು ಹೇಳೋ ರೀತಿನೇ ವಿಚಿತ್ರ. ಆದ್ರಿಂದ ಭಾರಿ ಸರಿಯಾಗಿ ಓದಿದ್ರೆ ತಿಳಿಯೋದು ಕಷ್ಟ, ಓದೋದೇ ಇಲ್ಲ ಅಂದ್ರೆ ತಿಳಿಯೋದು ಚಾನ್ಸ್ ಬರೋದಿಲ್ಲ. ಪಾರಾಯಣ ಕ್ರಮ ಓದಲ್ಲ, ಬರೀ ಪಾರಾಯಣ ಮಾಡಿ ಪಾಸ್ ಆಗ್ತಾರೆ. ರ್ಯಾಂಕ್ ಎಲ್ಲ ಪಾಸ್ ಕೂಡ ಆಗಿದೆ. ಓದಿ ಬಾಯಿ ಬರ್ಬೋದು ಹೊರತು ಬಾಯಿ ಬಂದು ತಿಳಿದ್ದೆಲ್ಲ ಬಾಯಿ ಪಾಠ ಅಲ್ಲ ಆಗದೆ, ಹೋಗ್ಬಿಟ್ಟಿದೆ ತಪ್ಪಾಗ. ಅದರಿಂದ ಉಪಾಸನೆ ಮಾಡೋದು ಭಾರಿ ಕಷ್ಟ ಅನ್ಸುತ್ತೆ. ಇವ್ರಿಗೆ ಬಂದು ಅದೇ ಫೀಲ್ಡಲ್ಲಿ ಇದ್ಬಿಟ್ರೆ ಕಷ್ಟ ಅನ್ಸೋದೇ ಇಲ್ಲ, ತಿಳಿತಿಲ್ಲ. ಎಷ್ಟೀಗ ಉದೈತಿ ಇಲ್ಲಿದೆ. ಎಷ್ಟಾಗಿತ್ತನ್ನೇ ಸತ್ಯಾಹ ಅಜ್ಞಾನಮೃತಂ ಪ್ರೋಕ್ತಂ. ಸತ್ಯಕಾಮೋ ಭಗವಾನ್ ಆಗಿತ್ತು. ತಸ್ಯೈವ ಅನುಸಾರ ತಸ್ಮಿನ್ ಸಮಾಹಿತಾ ಕಾಮಾಹ ಸತ್ಯಾ ಪುಂಸಾಮಪಿ ಧ್ರುವಂ ತಸ್ಯೈವ ಅನುಸಾರೇಣ ಸತ್ಯತ್ವಂ ನಾನ್ಯಥಾ ಕ್ವಚಿತ್ ಯಥಾ ಬಿಂಬಾನುಸಾರೇಣ ಪ್ರತಿಬಿಂಬ ಪ್ರಕಾಶನಂ ತಸ್ಮಾದ್ ಯೇ ಮುಕ್ತಿಯೋಗ್ಯಾಃ ಸ್ಯುಸ್ತೇಷಾಂ ಕಾಮ ಸ್ಫುರಾಪಿತು. ಕಾಮ ಸತ್ಯ ಕಾಮತ್ವದ ಬಗ್ಗೆ ಹೇಳ್ತಾ ಬಂದಿದೆ. ಮುಕ್ತಿಯಲ್ಲಿ 100%, ಅಪ್ರೋಕ್ಷ ಜ್ಞಾನ ಆದ್ಮೇಲೆ ಮೋಸ್ಟ್ಲಿ ಸ್ವರೂಪದಲ್ಲೇ ಮುಕ್ತಿಯೋಗಿನಾಗಿರೋದ್ರಿಂದ ಸಾಮಾನ್ಯ ಒಳ್ಳೆಯವರು ಹೊರಟು ಕೆಲಸ ಏನಾಗುತ್ತೆ ಅಂತ ಸರಿ ಹೋಗುತ್ತೆ. ಅದು ದೊಡ್ಡವರ ಆಶೀರ್ವಾದ ತಗೋಬೇಕು ಅಂತ ಹೋಗ್ತಾರೆ. ಯಾತಕ್ಕೆಂದ್ರೆ ಅವ್ರ ಆಶೀರ್ವಾದ ಮಾಡಿದ್ರೆ ಏನ್ ಕೊಟ್ಟಾಗಾಯ್ತು, ಈಗ ಖರ್ಚಿ ದುಡ್ಡು ಕೊಟ್ರೆ ಹಾಗೋ ಹಾಗೆ ವರ್ಕ್ ಮಾಡುತ್ತೆ. ಗೊತ್ತಾಯ್ತಾ? ಅವ್ರು ಹೇಳಿದ್ರಿಂದ ಬಂತಲ್ಲ, ಉನ್ನತ ಪ್ರಾಪ್ತಿತ ಶೇಷ ಸಂಸಾಧಕ ಇವೆಲ್ಲ ಬರುತ್ತೆ. ಅವರಿಗೆ ಕೆಲಸ ಮಾಡಕ್ ಬರೋದಿಲ್ಲ. ಅವ್ರು ಹೇಳಿದ್ದ ಕೆಲಸ ಯಾರು ಮಾಡ್ತಾರ? ಆಮೇಲೆ ತಾನು ಮಾಡದೆ ಬರ್ಬೇಕು, ಹೇಳಿದ್ದೆ ಕೇಳಿ ಮಾಡ್ಸಕ್ಕೂ ಬರ್ಬೇಕು. ಅಜ್ಞಾನಮನುತಂ ಪ್ರೋಕ್ತಂ ಋಗತಾ ವಿಚಿಹಾತುತಃ ಸತ್ಯಾಹ ಸಂತಹ ತದಜ್ಞಾನಾತ್ ನ ದೃಶ್ಯಂತೆ ತಥಾಖಿಲ. ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಒಂದು ವ್ಯತ್ಯಾಸ ಮಾಡಿದ್ರು. ಯಾತಕ್ಕೆ ವ್ಯತ್ಯಾಸ ಆಗುತ್ತೆ ಅಂತ ಪ್ರಶ್ನೆ. ಈಗ ಯಾತಕ್ಕೆ ವ್ಯತ್ಯಾಸ ಆಗುತ್ತೆ ಅಂದ್ರೆ ಜ್ಞಾನದ ದಾಲ್ಢ್ಯದ ಮೇಲೆ ವ್ಯತ್ಯಾಸ ಆಗುತ್ತೆ. ಮುಕ್ತಿಯೋಗ್ಯರಿ ದೇವರಲ್ಲಿ ಭಕ್ತಿ ಇದ್ರು ಕೂಡ ಸದಾ ಸ್ಮೃತಿ ಇರೋದಿಲ್ಲ. ಅಂದ್ರಿಂದ ಅಂದ್ಕೊಂಡ ಸರಿ ಹೋಯ್ತು, ಎಲ್ಲರೂ ಹೋಯ್ತು. ಅಪ್ರೋಕ್ಷ ಜ್ಞಾನಿಗಳು ಏನಾಯ್ತು, ಈಗಾಗಲೇ ದರ್ಶನ ಆಗಿರೋದ್ರಿಂದ ಒಂದ್ಸತಿ ನೋಡಿದ ಮೇಲೆ ಏನಾಗ್ಬಿಡಿಯುತ್ತದು ಚಿತ್ರ ಉಳ್ಕೊಂಡ್ಬಿಡುತ್ತೆ. ಆದ್ರಿಂದ ಸಾಮಾನ್ಯ ನಡುವೆ ನಡಿ. ಮುಕ್ತಿಯಲ್ಲಿ ಯಾವಾಗಲೂ ನೋಡ್ತಾ ಇರ್ತಾರೆ. ಆದ್ರಿಂದ ಯಾವಾಗಲೂ ಕೆಲಸ ಆಗುತ್ತೆ. ಕೆಲಸ ಆಗಿದ್ದು ಯಾರಿಂದ ಆಯ್ತಾ? ಈಗ ಹರಿಸ್ಮರಣೆಯಿಂದೇ ಕೆಲಸ ಆಯ್ತು. ಹರಿಸ್ಮರಣೆ ಯಾವಾಗ ಮರಿತೇವೆ ಅವಾಗ ಕೆಲಸ ಹೋಯ್ತು. ನೆನಪಾದಾಗ ಕೆಲಸ ಆಯ್ತು. ಆದ್ರಿಂದ ಸದಾ ಸ್ಮರಣೆ ಮಾಡಿದ್ರೆ ಸದಾ ಅನ್ಕೊಂಡಿದ್ದಲ್ಲಿ ಏನಾಗುತ್ತೆ, ಸತ್ಯ ಆಗುತ್ತೆ ಅಂತ ಅರ್ಥ. ತಸ್ಮಾತ್ ದ್ರಷ್ಟುಂ ಯದಿಷ್ಟಂ ಸ್ಯಾತ್ ತದೃಷ್ಟಿ ನಿಯಮೋ ನಸು ಅಜ್ಞಾನಮನೃತಂ ಪ್ರೋಕ್ತಂ ಮೃಗತಾ ವಿಚಿಧಾತುತಃ. ಅನೃತ ಅಂತ ಕರೆದು, ಅನೃತ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ, ಇಲ್ಲ ಅಜ್ಞಾನ ಅಂತ ಅರ್ಥ ಮಾಡಿ. ಯಾಕೆ ಅರ್ಥ ಹೇಗೆ ಮಾಡಕ್ ಬರುತ್ತೆ ಅಂದ್ರೆ ಅನೃತಂ ಋತಂ ನಾ ಋತಂ ಅನೃತಂ. ಋತ ಶಬ್ದಕ್ಕೆ ಏನಂತ ಅರ್ಥ ಇದೆ? ಋಗತ ವಿಧಿ ಧಾತುಸ್ತು, ಗತಿ ಅಂತ ಅರ್ಥ ಇದೆ. ಗತಿ ಶಬ್ದ ಜ್ಞಾನ ಅಂತ ಅರ್ಥ ಇದೆ. ಅನೃತ ಶಬ್ದಕ್ಕೆ ಏನರ್ಥ ಬಂತೀಗ? ಸಾಮಾನ್ಯ ಏನಂತ ಬರ್ಬೇಕಾಗಿತ್ತು ಅದಕ್ಕೆ? ಸತ್ಯ ಸುಳ್ಳು ಬರ್ಬೇಕು, ನಿತ್ಯ ಅನಿತ್ಯ ಬರ್ಬೇಕು. ಇಲ್ಲಿ ಏನ್ ಬಂತು? ಅಜ್ಞಾನ ಅಂತ ಅರ್ಥ ಬಂತು. ನೋಡಿದ್ರೆ ಅಲ್ಲಿಲ್ಲೇ ಅದು ಪ್ರಸಂಗ ಬಂದಾಗ ಹೈಲೈಟ್ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಗೊತ್ತಾಗ್ತಿದೆ. ಅವ್ರ ಜಗ ಸುಳ್ಳು ಸುಳ್ಳು ಅಂತ ಹೇಳಿದ್ರೆ ಎಲ್ಲ ಸುಳ್ಳಾಗ್ಬಿಡುತ್ತೆ. ಅದನ್ನೆಲ್ಲ ಸುಳ್ಳಾಗ್ಬಿಡುತ್ತೆ. ಯಾವ್ದು ಅದನ್ನೇ ಧ್ಯಾನ ಮಾಡ್ತಿರೋದ್ರಿಂದ ಯಾವ ಕೆಲಸ ನಡೆದಿಲ್ಲ. ಅಸತ್ಯ ಕಾಮ. ಅವ್ರಿಗೆ ಬೇಕಾಗಿರೋ ಸುಖ ಯಾವಾಗ ದುಃಖನೇ ಸಿಗುತ್ತೆ, ಅವ್ರ ಸುಖ ಸಿಗೋದೇ ಇಲ್ಲ. ಇಲ್ಲಿ ಸ್ವಲ್ಪ ಸ್ವಲ್ಪ ಯಾಕೆ ಸಿಗುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಸುಳ್ಳು ಹೋಗೋದು ಬಿಟ್ಟಿರ್ತಾರೆ. ಹಾಗಾಗಿ ಅದು ಯಾವಾಗ ಸುಳ್ಳು ಅಂತ ಕನ್ಫರ್ಮ್ ಆಗಿಬಿಡೋದ್ರಿಂದ ಅವ್ರಿಗೇನಾಯ್ತು, ಅದಕ್ಕೆ ಪದ್ಧತಿ ಯಾವಾಗ ಒಳ್ಳೇದು ಒಳ್ಳೇದು ಅಂತ ಒಳ್ಳೇದಾಗತ್ತೆ, ಅಯ್ಯೋ ಅಯ್ಯೋದು ಅಯ್ಯೋನೇ ಆಗುತ್ತೆ. ಯಾವಾಗ ಅಯ್ಯೋ ಮಾತೆತ್ತರೆ ಅಯ್ಯೋ ಅಂತಾರಲ್ಲ, ನೀವು ತಥಾಸ್ತು ಅಂದ್ಬಿಡ್ತಾರೆ. ಹಾಗೆ ಆಗ್ಲಿ ಅಂದ್ಬಿಡ್ತಾರೆ. ಅದಕ್ಕೆ ಯಾವಾಗಲೂ ಏನೋ ಹೇಳ್ಬೇಕು, ಯಾವಾಗಲೂ ಒಳ್ಳೇದಾಗ್ಲಿ ಅಂತಾನೆ ಹೇಳ್ತಿರ್ತಾರೆ. ತಸ್ಮಾತ್ ದ್ರಷ್ಟುಂ ಯದಿಷ್ಟಂ ಸ್ಯಾತ್ ತದೃಷ್ಟಿ ನಿಯಮೋ ನತು ಅಮುಕ್ತಸ್ಯ ಹರೇರ್ಲೋಕಂ ಮುಕ್ತೋ ಗತ್ವಾ ಹಿ ಪಶ್ಯತಿ. ತಸ್ಮಾತ್ ದ್ರಷ್ಟುಂ ಯದಿಷ್ಟಂ ಸ್ಯಾತ್ ತದೃಷ್ಟಿ ನಿಯಮೋ ನತು. ಆದ್ದರಿಂದ ಯಾವ್ದು ಜ್ಞಾನ ಬಂದರೆ ಸಾಕು, ನೋಡಿದ್ರೆ ಪೂರ್ತಿ
ಜ್ಞಾನ ಬಂದ್ರೆ ನೆನಪಾಗಿ ಆಗುತ್ತೆ. ಫೋನ್ ನಂಬರ್ ಎಲ್ಲ ಮರ್ತದೆ, ಜ್ಞಾಪಕ ಎಷ್ಟು ಉಪಯೋಗ ಆಗಲಿಲ್ಲ ಆಗ, ಅದರಿಂದ ಎಷ್ಟು ಕೆಲಸ ಆಗುತ್ತೆ. ಮರ್ತದ ಸುಳ್ಳು ವಾಪಸ್ ಬರ್ಬೇಕಾಗಿ ಗೊತ್ತಿಲ್ಲ, ಇನ್ನೊಬ್ಬರಿಗೆ ಗೊತ್ತಿಲ್ಲ, ಹೋಯ್ತು. ಧಾತುತಃ ತಸ್ಮಾತ್ ದ್ರಷ್ಟುಂ ಯದಿಷ್ಟಂ ಸ್ಯಾತ್ ತದ್ದೃಷ್ಟಿ ನಿಯಮೋನತು. ಅದ್ರ ಸ್ಮರಣೆ ಯಾವಾಗ ಇರಬೇಕು. ದೃಷ್ಟಿ ಎಂಬುದು ನಿಯಮನೇ ಇಲ್ಲ. ಇಲ್ದಿದ್ರೆ ಅಪರೋಕ್ಷ ಜ್ಞಾನ ಮೋಕ್ಷಕ್ಕೆ ಹೋಗುವವರೆಗೆ ಅವನು ಸುಖ ಆಗ್ತಾನೆ ಇರಲಿ, ಇಲ್ಲಾಗುತ್ತೆ. ಅಮುಕ್ತಸ್ಯ ತಮುಕ್ತಸ್ಯ ಹರೇ ಲೋಕಂ ಮುಕ್ತೋ ಗತ್ವಾ ಹಿ ಪಶ್ಯತಿ. ಅಮುಕ್ತನಾದವನು ಮುಂದೆ ಜ್ಞಾನಿಯಾಗಿ ಮೋಕ್ಷಕ್ಕೆ ಹೋಗಿ ಅದು ಯಾವಾಗಲೂ ನೋಡ್ತಾನೆ, ಯಾವಾಗಲೂ ಸತ್ಯ ಆಗುತ್ತೆ. ಅಜ್ಞತ್ವಾದೇವ ಸುಪ್ತೌತು ನಿತ್ಯಂ ಯಾಂತೋ. ಇಲ್ಲಿ ಅದು ಹೇಗೆ ಸುಪ್ತಿ ಕಾಲಕ್ಕೆ ಜ್ಞಾನ ಇರೋದಿಲ್ವೋ, ತಿಳಿಯೋದಕ್ಕಿಂತ ಮುಂಚೆ ಜ್ಞಾನ ಇರೋದಿಲ್ಲ. ಆದ್ದರಿಂದ ಸ್ವರೂಪದಲ್ಲಿ ಯೋಗ್ಯನಾಗಿರೋದ್ರಿಂದ ಒಮ್ಮೊಮ್ಮೆ ನೆನಪಿ ಬಂದು ಅನ್ನೋಯಿಂಗ್ಲಿ ನೆನಪಿ ಬಂದು ಏನಾಗುತ್ತದ ಕೆಲಸ ಆಗುತ್ತೆ. ಆದ್ರೆ ನಿಯಮ ಇಲ್ಲ. ಬಟ್ ಇವರಿಗೆ ನೋಯಿಂಗ್ಲಿ ಆಗೋದು ಅಪರೋಕ್ಷ ಜ್ಞಾನ ಬಂದ ಮೇಲೆ ಆದ್ರಿಂದ ಬೇಕು. ತಸ್ಮಾತ್ ದ್ರಷ್ಟುಂ ಯದಿಷ್ಟಂ ಸ್ಯಾತ್ ಅಜ್ಞತ್ವಾದೇವ ಸುಪ್ತೌತು ನಿತ್ಯಂ ಯಾಂತೋಪಿ ಮಾಧವಂ. ನಿತ್ಯದಲ್ಲೂ ಕೂಡ ನಿದ್ರೆ ಕಾಲಕ್ಕೆ ಯಾರಾದ್ರೂ ಹೋಗ್ತಾನೆ, ದೇವ್ರ ಹತ್ರ ಹೋಗ್ತಾನೆ. ಅಷ್ಟು ಹೋಗಿದ್ದಕ್ಕೆ ಏನು ಬಂತು ಅವನಿಗೆ? ಈಗ ದೇವ್ರ ಕಾಂಟ್ಯಾಕ್ಟ್ ಇದ್ದಾಗ ಆಯ್ತು. ಯಾವ್ಯಾವ 8 ತಾಸು ನಿದ್ದೆ ಮಾಡಿದ್ರೆ 8 ತಾಸು ದೇವ್ರ ತಿರ್ತಾ ಲೆಕ್ಕ. ಕನಸು ಗಿನಸು ಬಿಡದೆ ಒಳ್ಳೆ ಸ್ವಲ್ಪ ನಿದ್ರೆ ಬಂದ್ರೆ 8 ತಾಸು ದೇವರ ತಿರ್ತಾ ಲೆಕ್ಕ. ಆಗ ಚಾರ್ಜ್ ಆಗ್ತಾರೋ. ಆ ರೀತಿ ಇದ್ದಾಗ ಏನಾಯ್ತು, ದೇವಸ್ಥಾನಕ್ಕೆ ಹೋದಷ್ಟು ಖುಷಿಯಾಗಿ ಬರಲ್ಲ. ದೇವಸ್ಥಾನಕ್ಕೆ ಪ್ರಸಾದ ಸಿಕ್ಕರೆ ಇನ್ನೂ ಜಾಸ್ತಿ ಖುಷಿ ಡಬಲ್. ಅವಾಗ ಏನಾಗುತ್ತೆ, ಅವನಿಗೆ ಫ್ರೆಶ್ ಫೀಲ್ ಮಾಡ್ತಾನೆ. ಸೊ ನಿದ್ರೆ ಬಂದಾಗ ಏನು ಮಾಡಿದ್ರು ನಿದ್ರೆ ಸಬ್ಸ್ಟಿಟ್ಯೂಟ್ ಇಲ್ಲ. ಯಾಕಂದ್ರೆ ದೇವರ ಹತ್ರ ದೇವಸ್ಥಾನ, ನಿತ್ಯನ ಮಲಗೋದೇ ದೇವಸ್ಥಾನಕ್ಕೆ ಹೋದಾಗ ಲೆಕ್ಕ. ಕುಡಿದು ಮಲಗಿದ್ರಲ್ಲ, ಎಚ್ಚರ ಇರುತ್ತೆ. ಕುಡಿದು ಔಷಧಿ ತಗೊಂಡು ಮಲಗಿದ್ರೆ ಫೇಲ್. ತಾನಾಗಿ ನಿದ್ರೆ ಬಂತು ಅಂದ್ರೆ ದೇವ್ರ ಸನ್ನಿಧಾನಕ್ಕೆ ಹೋಗಿದ್ದಾರ ಅಂತ ಹೇಳ್ಬೇಕಾದ್ರೆ ಎಲ್ಲ ರೀಚಾರ್ಜ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಬೆಳಿಗ್ಗೆ ಸಾಕರೆ ಇಲ್ಲ, ಬೆಳಿಗ್ಗೆ ಮಾಡ್ತೀನಿ, ಬೆಳಿಗ್ಗೆ ತಕ್ಷಣ ಮಾಡ್ಬಿಡ್ತಾರೆ. ಯಾಕಂದ್ರೆ ಆ ಚಾರ್ಜ್ ಆಗಿದ್ರೆ ಇಲ್ಲ. ನಮ್ಮ ಮೊಬೈಲ್ ಚಾರ್ಜಿಂಗ್ ಗೊತ್ತಿದೆ, ಬಾಡಿ ಚಾರ್ಜ್ ಆಗ್ತದೆ. ಬಾಡಿ ಚಾರ್ಜ್ ಆಗ್ತಿರೋದು ಆಹಾರ ಎಷ್ಟು ಮುಖ್ಯನೋ ನಿದ್ರೆನೂ ಅಷ್ಟೇ ಮುಖ್ಯ. ನಿದ್ರೆ ದೇವರ ಹತ್ರ ಹೋಗಿ ಬರೋದು. ನಿದ್ರಾ ಅನ್ನೋ ಶಬ್ದ ಬಹಳ ಸ್ವಾರಸ್ಯವಾದ ಪದ. ಅಮುಕ್ತ ಹರೇ ಲೋಕ ಮುಕ್ತೋ ಗತ್ವಾ ಹಿ ಪಶ್ಯತಿ ಅಜ್ಞತ್ವಾದೇವ ಸುಪ್ತೌತು. ಆದ್ರಿಂದ ಅಜ್ಞಾನ ಇರೋದ್ರಿಂದ ಫಂಕ್ಷನ್ ಆಗೋದಿಲ್ಲ. ಜ್ಞಾನ ಬಂದ್ರೆ ಆಗತ್ತೆ. ದೈವ ಜ್ಞಾನಿಗಳು ಮಲಗಬೇಕಾದ್ರೂ ಕೂಡ ಯೋಚನೆ ಇದ್ದ ಒಳ್ಳೆ ನಿದ್ದೆ ಮಾಡಕ್ ಬರುತ್ತೆ. ಸುಖ ನಿದ್ರೆ ಅಂತ ಹೇಳ್ತೇವಲ್ಲ ಹಾಗೆ. ನೈವ ಪಶ್ಯಂತ್ಯಸೌ ವಿಷ್ಣು ಹೃದಯಂ ನಾಮ ಹೃದ್ಗತೆ ಏವಂ ಹೃದಯ ನಾಮಾನಂ ವಿಷ್ಣುಂ ಜಾನಂದಿ ನಿತ್ಯ. ಇಲ್ಲೇನೇ ಹೇಳ್ಬಿಟ್ರು, ಹೃದಯ ಅಂತ ಕರೆದ್ಬಿಟ್ರು ಅಷ್ಟೇ. ಹೃದಯ ಶಬ್ದಕ್ಕೆ ಏನಂತ ವಿಷ್ಣು ಅಂತ ಅರ್ಥ. ಅವ್ರು ಜನ ಒಗಟು ಹೇಳ್ಬಿಡ್ತಾರೆ ಕೆಲಸ. ಹೃದಯ ಅಂತ ಕೂತ್ಬಿಡ್ತಾರೆ, ಆ ಕೆಲಸ ಆಗುತ್ತೆ. ಹೃದಯ ಅಂತ ಹೇಳಿ ಏನರ್ಥ ಅದಕ್ಕೆ? ಹೃದಯ ರಾಶಿಯಾದ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ ಮಾಡ್ತಾರೆ. ಶಾಂತೋಪಿ ಮಾಧವ. ಸಾಮಾನ್ಯ ಟ್ರೈ ಮಾಡಕ್ಕೆ ಮುಂದೆ ನೋಡು ಅಂತಾರೆ. ಸುಮ್ಮನೆ ನೋಡಿದ್ರ ವಸ್ತುಗಳು ನೋಡು ಅಂತ ಅರ್ಥ. ಸುಮ್ಮನೆ ಮುಂದೆ ನೋಡ್ಕೊತ ಹೋದ್ರೆ ನೋಡಿದ್ರೆ ಬಿಟ್ಟ, ಅವ್ರ ಮೇಲೆ ಬಿಟ್ಟ ನೋಡಿ. ತಿಳುವಳಿಕೆ ಗೊತ್ತಿಲ್ಲದೆ ಇರೋದು ಅಂತ ಅರ್ಥ. ಹೌದು, ದೇವರ ಹತ್ರ ಹೋಗಿದ್ದಾನೆ, ಗೊತ್ತಿಲ್ಲ ಅವ್ನಿಗೆ ಹೋಗಿದ್ದು. ಅದು ಮಕ್ಕಳ ದೇವಸ್ಥಾನಕ್ಕೆ ಒಳಗೇನೋ ಗೊತ್ತಾಗುತ್ತೆ ಅವ್ರಿಗೆ. ಗೊತ್ತಾಯ್ತಾ? ಆ ಥರ ಇವ್ರಿಗೆ ಹೋಗಿದ್ರು ಕೂಡ ಗೊತ್ತಾಗಿಲ್ಲ. ಆದ್ರೆ ಸುಖ ಆಗಿದೆ, ಸ್ವಾರಸ್ಯ ಸುಖ ಆಗಿದೆ. ಎಲ್ಲಿಂದ ಬಂತು ಯೋಚನೆ ಮಾಡ್ತಾ ಇದೆ. ಅದಕ್ಕೆ ಸ್ವ ಆಪ ಅಂತ ಹೆದರಿದೆ. ಸ್ವ ಅಂದ್ರೆ ಪರಮಾತ್ಮ. ಅವ್ರ ಹತ್ರ ಹೋಗಿದ್ದಾಗ ಸ್ವಾಪ ಅಂತ ಕರೀ, ದೇವ್ರ ಹತ್ರ ಹೋಗಿದ್ದ ಅಂತ. ಅದು ಸ್ವಾಪ ಶಬ್ದ ಬಂದಿದ್ದೆ ಹಾಗೆ. ಅದನ್ನ ಜನ ಕೊನೆ ಮರ್ತು ಬಿಟ್ರೆ ಎಲ್ಲಿಗೆ ಹೋಗಿದ್ದು. ಪರಿಣಾಮ ಏನಾಯ್ತು, ಅದು ಕೆಲಸ ಆಗ್ತಾ ಇಲ್ಲ. ಅದು ಜ್ಞಾಪಕದ ಅಪ್ಲಿಕೇಶನ್ ಇದು ಏನಾಗ್ತಿತ್ತು, ಅದು ಸ್ವಿಚ್ ಹಾಕ್ಲಿಲ್ಲ. ಕತ್ತಲಲ್ಲಿ ಕೂತವ್ರು ಸ್ವಿಚ್ ಹಾಕಿದ್ರೆ ಬೆಳಕಲ್ಲಿ ಅಷ್ಟು ಮಿನಿಮಮ್ ಸ್ವಲ್ಪ ಮಾಡಿ ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇಲ್ಲ. ಅಜ್ಞತ್ವಾದೇವ ಸುಪ್ತೌರು ನಿತ್ಯಂ ಯಾಂತೋಪಿ ಮಾಧವಂ. ಇವೆಲ್ಲ ಒಂದೊಂದೇ ಪ್ರಕರಣಗಳು. ಇಷ್ಟಿಷ್ಟೇ 4 ಲೈನ್ ಓದ್ಬಿಟ್ರೆ ಸಾಕು, ದೊಡ್ಡ ಗ್ರಂಥ. ಬಟ್ ಪರ್ಫೆಕ್ಟ್ ಆಗಿ ಹೇಳಿರ್ತಾರೆ, ಸ್ವಲ್ಪ ಹೇಳಿರ್ತಾರೆ, ಕ್ಲಾರಿಟಿ ಇರುತ್ತೆ. ಆದ್ರೆ ನಮಗೆ ಓದ್ಬೇಕಾದ್ರೆ ನೆಗೆಟಿವ್ ಅಪ್ರೋಚ್ ಇಟ್ಕೊಂಡ್ಬಿಡ್ತಾರಲ್ಲ, ತಿಳಿಯೋದು. ದೈವ ಪಶ್ಯಂತ್ಯಸೌ ವಿಷ್ಣು ಹೃದಯಂ ನಾಮ ಹೃದ್ಗತೆ. ಯಾತಕ್ಕೆ ವಿಷ್ಣು ಅಂತ ಕರೀತಾರೆ ಹೃದಯನ ಅಂತ ಕರೆದ್ರೆ, ಹೃತ್ ಅಂದ್ರೆ ಗತಿ ಅಂತ ಅರ್ಥ. ಸೊ ವಿಷ್ಣು ಎಲ್ಲಾದ್ರೂ ಜ್ಞಾನದ ಮುಖ್ಯ ಗುರಿ ಆದ್ರಿಂದ ವಿಷ್ಣು ಜ್ಞಾನ ಅಂದ್ರೆ ದೇವ್ರ ವಿಷಯದ ಜ್ಞಾನ, ಒಂದು ಜ್ಞಾನ ಅಲ್ಲ. ಜ್ಞಾನ ಅಂದ್ರೆ ಟೆಕ್ಸ್ಟ್ ಬುಕ್ ಜ್ಞಾನನೇ ಹೊರತು ಕತೆ ಪುಸ್ತಕ ಜ್ಞಾನ ಅಂತ ಕರೆಯೋದಿಲ್ಲ. ಅದರಿಂದ ಬಿಂಬರೂಪಿ ಪರಮಾತ್ಮನ ಜ್ಞಾನವೇ ಜ್ಞಾನ. ಏವಂ ಹೃದಯ ನಾಮಾನಂ ವಿಷ್ಣು ಜ್ಞಾನನ್ಯ ನಿತ್ಯ ಅರ್ಥ ಮಾಡ್ಕೊಂಡಿದ್ರೆ ವಿಷ್ಣು ಲೋಕಗತೆ ಪುಣ್ಯಂ ಮಾಪ್ವ ವಿಷ್ಣು ಹೃದಯ. ವಿಷ್ಣು ಲೋಕಕ್ಕೆ ಹೋಗ್ತಾನೆ, ಸತ್ಯಕಾಮನಾಗ್ಬಿಡ್ತಾನೆ. ಇಲ್ಲಿ ಸ್ವಲ್ಪ ಸತ್ಯಕಾಮನ ಆಗ್ತಾನೆ ಇರ್ತಾನೆ. ಯಸ್ಸ ಸಮ್ಯಕ್ ಪ್ರಸಾದೋಸ್ತಿ ವಿಷ್ಣೋರೇವ ಸ ಉಚ್ಯತೆ.
ಸಂಪ್ರಸಾದ ಸವುತ್ಥಾಯ ಶರೀರಾತ್ ಪ್ರಾಪ್ಯ ಕೇಶವಂ. ಯಾರಿಗೆ ಒಳ್ಳೆ ಪ್ರಸಾದ ಇರುತ್ತಲ್ಲ ಅವ್ರಿಗೆ ಏನಂತ ಕರೀತಾರೆ? ಸಂಪ್ರಸಾದ ಅಂತ ಕರೀತಾರೆ. ಸುಪ್ರಸಾದ, ಸಂಪ್ರಸಾದ ಅನ್ನೋ ಪದಗಳೆಲ್ಲ ಬಹಳ ವಿಶೇಷವಾದಂತಹ ಅನುಗ್ರಹ. ಸಾಮಾನ್ಯ ಅನುಗ್ರಹ ಬೇರೆ, ವಿಶೇಷ ಅನುಗ್ರಹ ಬೇರೆ. ಉತ್ಥಾಯ ಶರೀರಾತ್ ಪ್ರಾಪ್ಯ ಕೇಶವಂ ಯಥಾ ಸ್ವರೂಪಸ್ತು ಭವೇತ್ ಯಂಸಾ ಪ್ರಾಪ್ಯಾಸೌ ಸ್ವರೂಪತಂ ಆಪ್ನೋತಿ ಸಪರೋ ಹ್ಯಾತ್ಮ ಭಗವಾನ್ ಇಂದಿರಾಪತಿ. ಇದು ದೇವರ ಹತ್ರ ಹೋಗಿ 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 ಅದರ ಜ್ಞಾನಪೂರ್ವಕ ಹೋಗಿ ಅಪ್ರೋಕ್ಷ ಸಮಾಧಿ ಸ್ಥಿತಿಯಲ್ಲಿ ಹೋಗ್ತಾನೆ, ದೇವರ ಕಾಣ್ತಾನೆ, ಕೊನೆ ಮುಕ್ತನಾಗ್ತಾನೆ. ಇತ್ಯಾಹಸ ಅಂದ್ರೆ ನಿದ್ರೆ ಪ್ರೋಸೆಸ್ಸನ್ನೇ ಅನುಸಂಧಾನ ಕ್ರಮ ಹೇಳ್ತಾರೆ. ಮಲಗೋದ್ರಲ್ಲೇ ಏನಿದೆ ಒಂದು ಯೋಗ, ಅದಿಟ್ಕೊಂಡೆ ಯುಕ್ತ ಆಹಾರ ವಿಹಾರ ಯುಕ್ತ ಚೇತಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯುಕ್ತ ಸ್ವಪ್ನ, ಯುಕ್ತ ಅವಬೋಧ. ಯುಕ್ತ ಸ್ವಪ್ನ ಅಂದ್ರೇನು? ಯೋಗ್ಯವಾದ ನಿದ್ರೆ, ಯೋಗ್ಯ ಕಾಲದಲ್ಲಿ, ಯೋಗ್ಯ ಸ್ಥಳದಲ್ಲಿ, ಯೋಗ್ಯ ಸಮಯದಷ್ಟೇ ನಿದ್ರೆ ಮಾಡಿದರೆ ಅದು ಸರಿಯಾದ ಸುದ್ದಿ. ಗೊತ್ತಾಯ್ತಾ? ಎಚ್ಚರ ಸಕಾಲಕ್ಕೆ ಬೆಳಿಗ್ಗೆ 8 ಗಂಟೆಗೆ ಎದ್ದಾಗ ಅಲ್ಲೇ ಅಲ್ಲ, ಆಫೀಸಿಗೆ ಲೇಟಾಗಿ ಹೋಗಿ ಸೇರಿಸ್ತಾರ, ಲೀವ್ ಹಾಕೋತ ಕಳಿಸ್ಬಿಡ್ತಾರ. ಆ ತರ ಹಾಗಾಗಬಾರ್ದು. ಟೈಮಿಗೆ ಎದ್ರೆ ವರ್ಕಿಂಗ್ ಡೇ ಶುರುವಾಗುತ್ತೆ. ಮಲಗೋವರೆಗೂ ಸಬ್ರು ಸಾಧನೆ ಮಾಡಕ್ ಬರುತ್ತೆ ಅವನಿಗೆ. ಏನ ಎಲ್ಲ ಉದಯ ಕಾಲ ಆ ಕಾಲಕ್ಕೆ ಎದ್ರೆ ಒಳ್ಳೆ ಕೆಲಸ ಮಾಡಕ್ ಬರ, ಆ ಕಾಲಕ್ಕೆ ಮಲಗಿದ್ರೆ ಒಳ್ಳೆ ನಿದ್ರೆ ಆಗುತ್ತೆ. ಆ ವೇಳೆಯಲ್ಲಿ ಮಲಗೋದ್ರಿಂದ ನಿದ್ರೆ ಸೂಕ್ತ ನಿದ್ರೆ ಆಗೋದಿಲ್ಲ. ಇದೆಲ್ಲ ಯಾರಿಗೆ? ನಾರ್ಮಲ್ ಡೇಸ್ಗೆ, ನಾರ್ಮಲ್ ಇರುತ್ತೆ. ಬಟ್ ಯೋಗಿಗಳು ನಿದ್ರೆ ಅವ್ರಿಷ್ಟ, ಮಧ್ಯರಾತ್ರಿ ಓದ್ತಾ ಕೊಡ್ತೀವಿ. ಅದೆಲ್ಲ ಯಾರಿಗೆ? ಇದೆಲ್ಲ ಜನರಲ್ ಸಿಗಲ್ಲ ಕೂಡ. ಇವ್ರಿಗೆ ಯಾವ್ದು ಜ್ಞಾನಿಗಳಿಗೆ ನಾಟ್ ಅಪ್ಲಿಕಬಲ್. ಗೊತ್ತಾಯ್ತಾ? ಯಾಕಂದ್ರೆ ಮೀರಿರ್ತಾರ, ಮೀರಿತು ಡ್ರೈವರಿಗೆ ಯಾರೋ ನೀವು ಹೋಗಿ ಬಸ್ಸಲ್ಲಿ ಕೂತು ಡ್ರೈವರಿಗೆ ಹುಷಾರಪ್ಪ ಅಂತ ಹೇಳ್ತೀರಾ? ಯಾಕೆ ಟೆಸ್ಟ್ ಕುಡಿಸಿದ್ದಾರೆ, ಅದಕ್ಕೋಸ್ಕರ ಕಂಡು ನಿಂತು ಹೇಳ್ತಾರೆ ಬಲಬೇಡ ಅಂತ ಹೇಳ್ತಾರೆ ಇರ್ತಾರೆ. ಇಲ್ಲಿ ಮರಿಬಿಟ್ಟಿರ್ತಾರೆ. ಯಾವಾಗ ಕಾರಲ್ಲಿ ಕೂತಾಗ ನಿದ್ರೆ ಬರೋದಿಲ್ಲ. ಯಾಕಂದ್ರೆ ಏನ್ ಮಾಡ್ತಾರೋದು ಆ ಕಡೆ ಗಮನ ಇರ್ತಾರೆ. ಅವ್ರನ್ನ ಬಿಸಿ ಅವ್ರ ಮರಿದ್ರೆ ನಾವು ಎಬ್ಬಿಸ್ಬೋದು. ಬಸ್ನಲ್ಲಿ ಹಾಗಲ್ಲ, ನಿಮ್ಮ ಬೇಗ ಮರಿಬಿಡ್ತಾರೆ. ಜವಾಬ್ದಾರಿ ಅವನಿಗೆ ಜಾಸ್ತಿ ಇರುತ್ತೆ ಅಂತ ಗೊತ್ತಿರಲ್ಲ. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಸರಿಯಾದ ಸಾಧನೆ ಮಾಡಕ್ ಬರುತ್ತೆ. ಇತ್ಯಾಹಸಾರಮಾದೇವಿ ಪಶ್ಯಂತಿ ಪರಮಂ ಪದಂ ಸದಿತಿ ಅಮೃತ. ಇವತ್ತು ತುಂಬಾ ಜನ ಮೆಕ್ಯಾನಿಕಲ್ ಫಾಲೋ ಮಾಡಿರ್ತಾರೆ, ಅದು ತಪ್ಪು. ಇನ್ನೊಂದು ತಪ್ಪು, ಮತ್ತೆ ಮೆಕ್ಯಾನಿಕಲಿ ಮಾಡೋದ್ರಿಂದ ಅದೇ ಕೆಲಸ ಆಗತ್ತೆ ಹೊರತು ಬೇರೆ ಇರೋದೇನು. ಹುಷಾರು ನೋಡ್ತಾ ಡ್ರೈವ್ ಮಾಡೋದು ಯಾವಾಗ? ಬಡಿ ಅಂತೇಳಿ ದೇವ್ರ ಶಬ್ದ ಮಂತ್ರ ಇಲ್ಲ, ತಂತ್ರ ಇಲ್ಲ. ಮುಟ್ಟಿಬಿಟ್ರೆ ಇಲ್ವಾ? ಮುಟ್ಟಿಬಿಟ್ರೆ ಇದೇ ಕೂತ್ರ ತಲೆ ಕೆಟ್ಟೋಗ್ಬಿಡೋದು. ಸಹಜವಾಗಿ ಮಾಡಿರ್ಬೇಕು. ಈ ರೀತಿ ಚಿಂತೆ ಮಾಡಿ ಉಪಯೋಗ ಇಲ್ಲ. ಒಳಗಿರ್ಬೇಕಲ್ಲ, ಬಾಯಿಂದ ತೋರಿಸಿದ್ರಲ್ಲ. ಆದ್ರಿಂದ ಇವೆಲ್ಲ ಏನಿವಗಡೆ ಇರುತ್ತೆ. ಊಟ ನೀರು ಕುಡಿಬೇಕೋ ಬೇಡ, ಮತ್ತೆ ಊಟ ಪ್ರಶ್ನೆ. ಈಗ ಒಬ್ಬರು ಒಂದು ಹೇಳ್ತಾರೆ ದಿವಸಕ್ಕೆ 8 ಲೀಟರ್ ಕುಡಿಯಿರಿ ಅಂತ ಹೇಳ್ತಾರೆ. ಅವ್ನು ಕುಡಿದು ಆಕ್ಚುಲಿ ರೋಗ ಬರುತ್ತೆ. ಎಷ್ಟೊತ್ತಲ್ಲಿ ಕುಡಿದು ಬಿಟ್ರೆ ಭಾರಿ ಡೇಂಜರ್. ಕರೆಕ್ಟ್ ಭಾರಿ ಕುಡೀರಿ ಅಂತ ತಪ್ಪದು. ಕರೆಕ್ಟ್ ತಿಳ್ಕೊಳ್ಳೋದು ಹಾಗೆ ಅಂತ ಹೇಳಿದ್ರೆ 1 ಲೀಟರ್ ಕುಡಿಬೇಕಂತ ನಿಯಮ ಅಲ್ಲ. ಬಾಯಾರಿಕೆ ಆದಕ್ಕೆ ತಡ್ಕೊಳ್ಳದೆ ಇರಬೇಡಿ, ಅದು ಇಂಪಾರ್ಟೆಂಟ್. ಆದಷ್ಟು ಏನ್ ಮಾಡ್ಬೇಕಾದ್ರೆ ಅದು ನೆಸಿಟಿ ತೋರಿಸುತ್ತದೆ. ಇವು ಈ ನೀರು ಬೇಕು ಅಂತ ತೋರಿಸುತ್ತೆ. ಅವಾಗ ಬಿಟ್ಬಿಟ್ರೆ ಹೋಯ್ತು. ಅದೇನಾಗತ್ತೆ, ಅದು ವೀಕನ್ ಶುರು ದಾರಿ ತಪ್ಪೋಗುತ್ತೆ. ಹಾಗೆ ನಾವು ಇದು ಮಾಡ್ತೀವಲ್ಲ, ಲ್ಯೂಬ್ರಿಕೇಶನ್ ಮಾಡೋದು ಎಷ್ಟು ಮುಖ್ಯನೋ ಹಾಗಿರ್ಬೇಕು ಯಾವಾಗ. ಅದನ್ನ ಅದೇ ಹೇಳುತ್ತೆ. ನಾವು ಆ ಕಡೆ ಗಮನ ಟಿವಿ ನೋಡ್ತಾ ಮರ್ತು ಬಿಡ್ತಾನಲ್ಲ, ಅವಾಗ ಅದು ರೋಗ ಚೇಂಜ್ ಆಗುತ್ತೆ. ಅದಕ್ಕೆ ಆ ರೀತಿ ನಿಯಮ ಹಾಕೋಬಾರ್ದು. ಜನರಲ್ಲಿ ಅವ್ರು ಯಾರು ಅಂತ ರಫ್ ಐಡಿ ಅಷ್ಟೇ ಹೊರತದ್ದು, ಇದಂತ ಅಲ್ಲ. ಮತ್ತೆ ಬರೀ ನೀರೆಲ್ಲ ಆಕ್ಚುಲಿ ಕುಡಿಬೇಕಾದ್ದು. ದ್ರವ ಪದಾರ್ಥ ಅಲ್ಲೆಲ್ಲ ಇರುತ್ತದೆ. ಕಾಫಿ, ಟೀ, ಹಾಲು, ಸಾರು, ಒಡಿ ಅದೆಲ್ಲ ಏನಿದೆ ಆ ನೀರು ಕೂಡ ನೀರೇನೆ. ಆ ಭಾಗ ಇರುತ್ತದ್ರ ಅದು ಮರ್ತು ಬಿಡ್ತಾರೆ. ಮತ್ತೆ 6 ಲೀಟರ್ ಕೂಡ ಬಹಳ ಜಾಸ್ತಿ ಆಗ್ಬಿಡುತ್ತೆ. ಆಗ್ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಸರಿಯಾಗಿ ಹೇಳೋರು ಇವೆಲ್ಲ ಹೇಳೋದಿಲ್ಲ. ಯಾವಾಗ ಹೇಳುತ್ತೋ ಆಗ ಕುಡಿಯಾಗ ಹೊರತು ಮತ್ತೆ ಎಷ್ಟು ಬೇಕೋ ಅಷ್ಟೇ. 9 ಗಂಟೆ ಕುಡಿದ್ಬಿಡ್ಬಾರ್ದು. ಅದು ಆ ಬಾಯಾರಿಗೆ ಹೋಗ್ಬೇಕು. ಕರೆಕ್ಟ್ ಮೇಂಟೈನ್ ಆಗ್ತಾರೆ. ಪೆಟ್ರೋಲ್ ಸರಿಯಾಗಿ ಮಾಡ್ತಾರೆ. ಎಷ್ಟು ದೂರ ಹೋಗ್ಬೇಕು ತಕ್ಕಂತೆ ಪೆಟ್ರೋಲ್ ಹಾಕ್ಸೋದಿಲ್ಲ, ಯಾವಾಗಲೂ ಟ್ಯಾಂಕ್ ಫುಲ್ ಮಾಡೋದಿಲ್ಲ. ಅದೇ ರೀತಿ ಯಾವಾಗಲೂ ಟ್ಯಾಂಕ್ ಫುಲ್ ಇರಬಾರ್ದು. ಇವ್ರ ಪ್ರಕಾರ ಏಕಾಸ್ತಿ ಮಾಡಲೇಬಾರ್ದು. 6 ಲೀಟರ್ ಕುಡಿಲೇಬೇಕಲ್ಲ. ಮಾಡಿದ್ರೆ ಗತಿ ಏನಾಗುತ್ತೆ? ಆಕ್ಚುಲಿ ಚಾಬಟ್ಟೆ ರೋಗ ಕನ್ವರ್ಟ್ ಆಗುತ್ತೆ, ಫೇಲ್ ಆಗುತ್ತೆ. ವರ್ಕ್ ಮಾಡಕ್ ಆಗಲ್ಲ, ಅದರಿಂದ ಫೇಲ್ ಆಗ್ಬಿಡುತ್ತೆ. ಅಲ್ಲಿಗೆ ಅದು ಬರೀ ಉಪನಿಷತ್ ತೋರಿದಾಗ ಗೊತ್ತಾಗೋದಿಲ್ಲ. ಬಟ್ ಎಲ್ಲರಲ್ಲಿ ಅಂತ ಆಚಾರ್ಯ ತೋರಿಸ್ತಾ ಹೋಗ್ತಾರೆ. ಈ ಪದಗಳಿಂದ ಪದ ಹೇಳಿದ್ದಾರೆ. ಅದು ಹೇಳ್ದಂಗೆ ತಿಳಿ. ಸರ್ವೇಂದ್ರಿಯ ಪ್ರೇರಕೇಣ